ಬೆಂಗಳೂರಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ಮನೆಯಲ್ಲಿ ಒಂಟಿಯಾಗಿರುವ ವೃದ್ಧರೇ ಟಾರ್ಗೆಟ್ ಆಗ್ತಿದ್ದಾರೆ. ತಂದೆ ತಾಯಿಯನ್ನ ಇಲ್ಲೇ ಬಿಟ್ಟು ಫಾರಿನ್ನಲ್ಲಿರುವ ಮಕ್ಕಳು ಈ ಸ್ಟೋರಿಯನ್ನ ನೋಡಲೇಬೇಕು. ಬೆಂಗಳೂರಿನಲ್ಲಿ ಹೆಚ್ಚಿದ ರೌಡಿಗಳ ಅಟ್ಟಹಾಸ. ಒಂಟಿಯಾಗಿ ವಾಸಿಸುವವರೇ ಇವರ ಟಾರ್ಗೆಟ್. ಬೆಂಗಳೂರಿನಲ್ಲಿ ಸುಳ್ಳು ಹೇಳಿಕೊಂಡು ಕಾಟ ಕೊಡೋರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ವೃದ್ಧರನ್ನ ಟಾರ್ಗೆಟ್ ಮಾಡೋರ ಸಂಖ್ಯೆ ದುಪ್ಪಟ್ಟಾಗಿದೆ. ಹೀಗೆ ಒಂಟಿಯಾಗಿರುವ ವೃದ್ಧರ ಮನೆಗೆ ಏಕಾಏಕಿ ಜೆಸಿಬಿ ಸಮೇತ ನುಗ್ಗಿದ್ದ ಗ್ಯಾಂಗ್ ಮನೆಯನ್ನ ನೆಲಸಮ ಮಾಡಿ ಕೋರ್ಟಿಗೆ ಬಂದು ಮಾತಾಡಿ ಅಂತ ಧಮಕಿ ಹಾಕಿದೆ. ಎಚ್ಎಸ್ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಆ ಕಡೆ ಈ ಕಡೆಯಿಂದ ಎಲ್ಲ ಓಡಾಡ್ತಾ ಇದ್ರು. ನನಗೇನು ಡೌಟ್ ಬಂದು ನಾನು ಹೊರಗಡೆ ನಿಂತೆ. ಫಸ್ಟ್ ಬಂದು ಕ್ಯಾಮರಾನೇ ಎತ್ತಿ ಬಿಸಾಕಿದ್ರು. ಆಮೇಲೆ ಕರೆಂಟನ್ನು ಕಟ್ ಮಾಡಿದ್ರು. ಕಟ್ ಮಾಡಿ ಒಳಗಡೆ ಎಲ್ಲ ಒಂದು 100-150 ಜನ ಬಂದು ನುಗ್ಗಿದ್ರು. ಆ ಟೈಮಲ್ಲಿ 2 ಮನೆಯವರು ಮಾತ್ರ ಇದ್ದಿದ್ದು. ಮತ್ತೆ ಬಂದವರು ರಘು ಮತ್ತು ನವೀನು ಮತ್ತು ಅವರ ಸಂಘದವರು. ಯಾಕೆ ಏನಂತ ಏನಿಲ್ಲ, ನಾನು ತಗೊಂಡಿದ್ದೀನಿ ಈ ಸೈಟ್ ನಂದು ಅಂತ ಹೇಳ್ಬಿಟ್ಟು ಏನು ಮಾತಾಡಿಲ್ಲ. ಅವತ್ತು ಏನು ಮಾತಾಡಿಲ್ಲ. ಅಂದಾಗೆ ವಿದೇಶದಲ್ಲಿ ಕೆಲಸ ಮಾಡೋ ಅಶ್ವಿನಿ ಶೆಟ್ಟಿ ಅನ್ನೋ ಯುವತಿಯ ತಂದೆ ತಾಯಿಯ ಗೋಳು ಇದು. ವಿದೇಶದಲ್ಲಿ ಕೆಲಸ ಸಿಕ್ತು ಅಂತ ಅಶ್ವಿನಿ ತಂದೆ ತಾಯಿಯನ್ನ ಬೆಂಗಳೂರಿನಲ್ಲಿ ಬಿಟ್ಟು ಹೋಗಿದ್ರು. ವೃದ್ಧರಿಬ್ರು ಒಂಟಿಯಾಗಿದ್ದಾರೆ ಅಂತ ತಮ್ಮ ಆಟ ಶುರು ಮಾಡಿದ ಕೆಲ ರೌಡಿಗಳು ಸಂಘಟನೆಗಳ ಹೆಸರಲ್ಲಿ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ನಮ್ಗೆ ಅದೇ ಬೇಕು. ಅವ್ರು ಲೀಗಲ್ ಥ್ರೂ ಬರ್ತಾರ, ವಿ ಆರ್ ರೆಡಿ ಟು ಫೈಟ್. ಬಟ್ ಈ ಥರ ಮಾಡಿದ್ದಾರೆ ಅಂದರೆ ನಮಗೆ ನ್ಯಾಯ ಬೇಕೇ ಬೇಕು. ಏನು ಇಂಡಿಯಾದಲ್ಲಿ ಇಷ್ಟು ಕೂಡ ನಮಗೆ ನ್ಯಾಯ ಇಲ್ವಾ? ಒಂದು ಲೋಕಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರೋಕ್ಕೆ ಆಗಲ್ವಾ? ಅವರು ಬಾಡೆ ಅವ್ರದ್ದೆಲ್ಲ ಏನೇನು ಹೋಗಿದೆ ಎಲ್ಲ ನನ್ನ ಮದುವೆದು ಚಿನ್ನ ಇನ್ನ ಇದು ನನ್ನ ಮಾರ್ಕ್ಸ್ ಕಾರ್ಡ್ ಕೂಡ ಹೋಗಿದೆ. ಬೆಂಗಳೂರಿನ ಹಲವೆಡೆ ಇಂತಹ ಘಟನೆ ಮರುಕಳಿಸುತ್ತಿವೆ. ಕೋರ್ಟ್ನಲ್ಲಿ ಕೇಸ್ ಇಲ್ಲ ಅಂದ್ರೂ ಹೀಗೆ ದೌರ್ಜನ್ಯ ನಡೀತಿದೆ. ಪೊಲೀಸರು ಈ ಬಗ್ಗೆ ಮೌನವಾಗಿರೋದು ದುರಂತ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ಮನೆಯಲ್ಲಿ ಒಂಟಿಯಾಗಿರುವ ವೃದ್ಧರೇ ಟಾರ್ಗೆಟ್ ಆಗ್ತಿದ್ದಾರೆ. ತಂದೆ ತಾಯಿಯನ್ನ ಇಲ್ಲೇ ಬಿಟ್ಟು ಫಾರಿನ್ನಲ್ಲಿರುವ ಮಕ್ಕಳು ಈ ಸ್ಟೋರಿಯನ್ನ ನೋಡಲೇಬೇಕು. ಬೆಂಗಳೂರಿನಲ್ಲಿ ಹೆಚ್ಚಿದ ರೌಡಿಗಳ ಅಟ್ಟಹಾಸ. ಒಂಟಿಯಾಗಿ ವಾಸಿಸುವವರೇ ಇವರ ಟಾರ್ಗೆಟ್. ಬೆಂಗಳೂರಿನಲ್ಲಿ ಸುಳ್ಳು ಹೇಳಿಕೊಂಡು ಕಾಟ ಕೊಡೋರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ವೃದ್ಧರನ್ನ ಟಾರ್ಗೆಟ್ ಮಾಡೋರ ಸಂಖ್ಯೆ ದುಪ್ಪಟ್ಟಾಗಿದೆ. ಹೀಗೆ ಒಂಟಿಯಾಗಿರುವ ವೃದ್ಧರ ಮನೆಗೆ ಏಕಾಏಕಿ ಜೆಸಿಬಿ ಸಮೇತ ನುಗ್ಗಿದ್ದ ಗ್ಯಾಂಗ್ ಮನೆಯನ್ನ ನೆಲಸಮ ಮಾಡಿ ಕೋರ್ಟಿಗೆ ಬಂದು ಮಾತಾಡಿ ಅಂತ ಧಮಕಿ ಹಾಕಿದೆ. ಎಚ್ಎಸ್ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಆ ಕಡೆ ಈ ಕಡೆಯಿಂದ ಎಲ್ಲ ಓಡಾಡ್ತಾ ಇದ್ರು. ನನಗೇನು ಡೌಟ್ ಬಂದು ನಾನು ಹೊರಗಡೆ ನಿಂತೆ. ಫಸ್ಟ್ ಬಂದು ಕ್ಯಾಮರಾನೇ ಎತ್ತಿ ಬಿಸಾಕಿದ್ರು. ಆಮೇಲೆ ಕರೆಂಟನ್ನು ಕಟ್ ಮಾಡಿದ್ರು. ಕಟ್ ಮಾಡಿ ಒಳಗಡೆ ಎಲ್ಲ ಒಂದು 100-150 ಜನ ಬಂದು ನುಗ್ಗಿದ್ರು. ಆ ಟೈಮಲ್ಲಿ 2 ಮನೆಯವರು ಮಾತ್ರ ಇದ್ದಿದ್ದು. ಮತ್ತೆ ಬಂದವರು ರಘು ಮತ್ತು ನವೀನು ಮತ್ತು ಅವರ ಸಂಘದವರು. ಯಾಕೆ ಏನಂತ ಏನಿಲ್ಲ, ನಾನು ತಗೊಂಡಿದ್ದೀನಿ ಈ ಸೈಟ್ ನಂದು ಅಂತ ಹೇಳ್ಬಿಟ್ಟು ಏನು ಮಾತಾಡಿಲ್ಲ. ಅವತ್ತು ಏನು ಮಾತಾಡಿಲ್ಲ. ಅಂದಾಗೆ ವಿದೇಶದಲ್ಲಿ ಕೆಲಸ ಮಾಡೋ ಅಶ್ವಿನಿ ಶೆಟ್ಟಿ ಅನ್ನೋ ಯುವತಿಯ ತಂದೆ ತಾಯಿಯ ಗೋಳು ಇದು. ವಿದೇಶದಲ್ಲಿ ಕೆಲಸ ಸಿಕ್ತು ಅಂತ ಅಶ್ವಿನಿ ತಂದೆ ತಾಯಿಯನ್ನ ಬೆಂಗಳೂರಿನಲ್ಲಿ ಬಿಟ್ಟು ಹೋಗಿದ್ರು. ವೃದ್ಧರಿಬ್ರು ಒಂಟಿಯಾಗಿದ್ದಾರೆ ಅಂತ ತಮ್ಮ ಆಟ ಶುರು ಮಾಡಿದ ಕೆಲ ರೌಡಿಗಳು ಸಂಘಟನೆಗಳ ಹೆಸರಲ್ಲಿ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅದೆಲ್ಲ ಬೇಕು, ನಮ್ಗೆ ಅದೇ ಬೇಕು. ಅವ್ರು ಲೀಗಲ್ ಥ್ರೂ ಬರ್ತಾರ, ವಿ ಆರ್ ರೆಡಿ ಟು ಫೈಟ್. ಬಟ್ ಈ ಥರ ಮಾಡಿದ್ದಾರೆ ಅಂದರೆ ನಮಗೆ ನ್ಯಾಯ ಬೇಕೇ ಬೇಕು. ಏನು ಇಂಡಿಯಾದಲ್ಲಿ ಇಷ್ಟು ಕೂಡ ನಮಗೆ ನ್ಯಾಯ ಇಲ್ವಾ? ಒಂದು ಲೋಕಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರೋಕ್ಕೆ ಆಗಲ್ವಾ? ಅವರು ಬಾಡೆ ಅವ್ರದ್ದೆಲ್ಲ ಏನೇನು ಹೋಗಿದೆ ಎಲ್ಲ ನನ್ನ ಮದುವೆದು ಚಿನ್ನ ಇನ್ನ ಇದು ನನ್ನ ಮಾರ್ಕ್ಸ್ ಕಾರ್ಡ್ ಕೂಡ ಹೋಗಿದೆ. ಬೆಂಗಳೂರಿನ ಹಲವೆಡೆ ಇಂತಹ ಘಟನೆ ಮರುಕಳಿಸುತ್ತಿವೆ. ಕೋರ್ಟ್ನಲ್ಲಿ ಕೇಸ್ ಇಲ್ಲ ಅಂದ್ರೂ ಹೀಗೆ ದೌರ್ಜನ್ಯ ನಡೀತಿದೆ. ಪೊಲೀಸರು ಈ ಬಗ್ಗೆ ಮೌನವಾಗಿರೋದು ದುರಂತ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ಮನೆಯಲ್ಲಿ ಒಂಟಿಯಾಗಿರುವ ವೃದ್ಧರೇ ಟಾರ್ಗೆಟ್ ಆಗ್ತಿದ್ದಾರೆ. ತಂದೆ ತಾಯಿಯನ್ನ ಇಲ್ಲೇ ಬಿಟ್ಟು ಫಾರಿನ್ನಲ್ಲಿರುವ ಮಕ್ಕಳು ಈ ಸ್ಟೋರಿಯನ್ನ ನೋಡಲೇಬೇಕು. ಬೆಂಗಳೂರಿನಲ್ಲಿ ಹೆಚ್ಚಿದ ರೌಡಿಗಳ ಅಟ್ಟಹಾಸ. ಒಂಟಿಯಾಗಿ ವಾಸಿಸುವವರೇ ಇವರ ಟಾರ್ಗೆಟ್.
ಬೆಂಗಳೂರಿನಲ್ಲಿ ಸುಳ್ಳು ಹೇಳ್ಕೊಂಡು ಕಾಟ ಕೊಡೋರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ವೃದ್ಧರನ್ನ ಟಾರ್ಗೆಟ್ ಮಾಡೋರ ಸಂಖ್ಯೆ ದುಪ್ಪಟ್ಟಾಗಿದೆ. ಹೀಗೆ ಒಂಟಿಯಾಗಿರುವ ವೃದ್ಧರ ಮನೆಗೆ ಏಕಾಏಕಿ ಜೆಸಿಬಿ ಸಮೇತ ನುಗ್ಗಿದ್ದ ಗ್ಯಾಂಗ್ ಮನೆಯನ್ನ ನೆಲಸಮ ಮಾಡಿ ಕೋರ್ಟಿಗೆ ಬಂದು ಮಾತಾಡಿ ಅಂತ ಧಮಕಿ ಹಾಕಿದೆ. ಎಚ್ಎಸ್ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಆ ಕಡೆ ಈ ಕಡೆಯಿಂದ ಎಲ್ಲ ಓಡಾಡ್ತಾ ಇದ್ರು. ನನಗೇನು ಡೌಟ್ ಬಂದು ನಾನು ಹೊರಗಡೆ ನಿಂತೆ. ಫಸ್ಟ್ ಬಂದು ಕ್ಯಾಮರಾನೇ ಎತ್ತಿ ಬಿಸಾಕಿದ್ರು. ಆಮೇಲೆ ಕರೆಂಟನ್ನು ಕಟ್ ಮಾಡಿದ್ರು. ಕಟ್ ಮಾಡಿ ಒಳಗಡೆ ಎಲ್ಲ ಒಂದು 100-150 ಜನ ಬಂದು ನುಗ್ಗಿದ್ರು. ಆ ಟೈಮಲ್ಲಿ 2 ಮನೆಯವರು ಮಾತ್ರ ಇದ್ದಿದ್ದು. ಮತ್ತೆ ಬಂದವರು ರಘು ಮತ್ತು ನವೀನ್ ಮತ್ತು ಅವರ ಸಂಘದವರು. ಯಾಕೆ ಏನಂತ ಏನಿಲ್ಲ, ನಾನು ತಗೊಂಡಿದ್ದೀನಿ ಈ ಸೈಟ್ ನಂದು ಅಂತ ಹೇಳ್ಬಿಟ್ಟು ಏನು ಮಾತಾಡಿಲ್ಲ. ಅವತ್ತು ಏನು ಮಾತಾಡಿಲ್ಲ. ಅಂದಾಗೆ ವಿದೇಶದಲ್ಲಿ ಕೆಲಸ ಮಾಡೋ ಅಶ್ವಿನಿ ಶೆಟ್ಟಿ ಅನ್ನೋ ಯುವತಿಯ ತಂದೆ ತಾಯಿಯ ಗೋಳು ಇದು. ವಿದೇಶದಲ್ಲಿ ಕೆಲಸ ಸಿಕ್ತು ಅಂತ ಅಶ್ವಿನಿ ತಂದೆ ತಾಯಿಯನ್ನ ಬೆಂಗಳೂರಿನಲ್ಲಿ ಬಿಟ್ಟು ಹೋಗಿದ್ರು. ವೃದ್ಧರಿಬ್ರು ಒಂಟಿಯಾಗಿದ್ದಾರೆ ಅಂತ ತಮ್ಮ ಆಟ ಶುರು ಮಾಡಿದ್ದ ಕೆಲ ರೌಡಿಗಳು ಸಂಘಟನೆಗಳ ಹೆಸರಲ್ಲಿ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ನಮ್ಗೆ ಅದೇ ಬೇಕು. ಅವ್ರು ಲೀಗಲ್ ಥ್ರೂ ಬರ್ತಾರ, ವಿ ಆರ್ ರೆಡಿ ಟು ಫೈಟ್. ಬಟ್ ಈ ಥರ ಮಾಡಿದ್ದಾರೆ ಅಂದರೆ ನಮಗೆ ನ್ಯಾಯ ಬೇಕೇ ಬೇಕು. ಏನು ಇಂಡಿಯಾದಲ್ಲಿ ಇಷ್ಟು ಕೂಡ ನಮಗೆ ನ್ಯಾಯ ಇಲ್ವಾ? ಒಂದು ಲೋಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋಕ್ಕೆ ಆಗಲ್ವಾ? ಅವರು ಬಾಡೆ ಅವ್ರದ್ದೆಲ್ಲ ಏನೇನು ಹೋಗಿದೆ ಎಲ್ಲ ನನ್ನ ಮದುವೆದು ಚಿನ್ನ ಇನ್ನ ಇದು ನನ್ನ ಮಾರ್ಕ್ಸ್ ಕಾರ್ಡ್ ಕೂಡ ಹೋಗಿದೆ. ಬೆಂಗಳೂರಿನ ಹಲವೆಡೆ ಇಂತಹ ಘಟನೆ ಮರುಕಳಿಸುತ್ತಿವೆ. ಕೋರ್ಟ್ನಲ್ಲಿ ಕೇಸ್ ಇಲ್ಲ ಅಂದ್ರೂ ಹೀಗೆ ದೌರ್ಜನ್ಯ ನಡೀತಿದೆ. ಪೊಲೀಸರು ಈ ಬಗ್ಗೆ ಮೌನವಾಗಿರೋದು ದುರಂತ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇತ್ತೀಚೆಗೆ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ಮನೆಯಲ್ಲಿ ಒಂಟಿಯಾಗಿರುವ ವೃದ್ಧರೇ ಟಾರ್ಗೆಟ್ ಆಗ್ತಿದ್ದಾರೆ. ತಂದೆ ತಾಯಿಯನ್ನ ಇಲ್ಲೇ ಬಿಟ್ಟು ಫಾರಿನ್ನಲ್ಲಿರುವ ಮಕ್ಕಳು ಈ ಸ್ಟೋರಿಯನ್ನ ನೋಡಲೇಬೇಕು. ಬೆಂಗಳೂರಿನಲ್ಲಿ ಹೆಚ್ಚಿದ ರೌಡಿಗಳ ಅಟ್ಟಹಾಸ. ಒಂಟಿಯಾಗಿ ವಾಸಿಸುವವರೇ ಇವರ ಟಾರ್ಗೆಟ್. ಬೆಂಗಳೂರಿನಲ್ಲಿ ಸುಳ್ಳು ಹೇಳ್ಕೊಂಡು ಕಾಟ ಕೊಡೋರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ವೃದ್ಧರನ್ನ ಟಾರ್ಗೆಟ್ ಮಾಡೋರ ಸಂಖ್ಯೆ ದುಪ್ಪಟ್ಟಾಗಿದೆ. ಹೀಗೆ ಒಂಟಿಯಾಗಿರುವ ವೃದ್ಧರ ಮನೆಗೆ ಏಕಾಏಕಿ ಜೆಸಿಬಿ ಸಮೇತ ನುಗ್ಗಿದ್ದ ಗ್ಯಾಂಗ್ ಮನೆಯನ್ನ ನೆಲಸಮ ಮಾಡಿ ಕೋರ್ಟಿಗೆ ಬಂದು ಮಾತಾಡಿ ಅಂತ ಧಮಕಿ ಹಾಕಿದೆ. ಎಚ್ಎಸ್ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಆ ಕಡೆ ಈ ಕಡೆಯಿಂದ ಎಲ್ಲ ಓಡಾಡ್ತಾ ಇದ್ರು. ನನಗೇನು ಡೌಟ್ ಬಂದು ನಾನು ಹೊರಗಡೆ ನಿಂತೆ. ಫಸ್ಟ್ ಬಂದು ಕ್ಯಾಮರಾನೇ ಎತ್ತಿ ಬಿಸಾಕಿದ್ರು. ಆಮೇಲೆ ಕರೆಂಟನ್ನು ಕಟ್ ಮಾಡಿದ್ರು. ಕಟ್ ಮಾಡಿ ಒಳಗಡೆ ಎಲ್ಲ ಒಂದು 100-150 ಜನ ಬಂದು ನುಗ್ಗಿದ್ರು. ಆ ಟೈಮಲ್ಲಿ 2 ಮನೆಯವರು ಮಾತ್ರ ಇದ್ದಿದ್ದು. ಮತ್ತೆ ಬಂದವರು ರಘು ಮತ್ತು ನವೀನ್ ಮತ್ತು ಅವರ ಸಂಘದವರು. ಯಾಕೆ ಏನಂತ ಏನಿಲ್ಲ, ನಾನು ತಗೊಂಡಿದ್ದೀನಿ ಈ ಸೈಟ್ ನಂದು ಅಂತ ಹೇಳ್ಬಿಟ್ಟು ಏನು ಮಾತಾಡಿಲ್ಲ. ಅವತ್ತು ಏನು ಮಾತಾಡಿಲ್ಲ. ಅಂದಾಗೆ ವಿದೇಶದಲ್ಲಿ ಕೆಲಸ ಮಾಡೋ ಅಶ್ವಿನಿ ಶೆಟ್ಟಿ ಅನ್ನೋ ಯುವತಿಯ ತಂದೆ ತಾಯಿಯ ಗೋಳು ಇದು. ವಿದೇಶದಲ್ಲಿ ಕೆಲಸ ಸಿಕ್ತು ಅಂತ ಅಶ್ವಿನಿ ತಂದೆ ತಾಯಿಯನ್ನ ಬೆಂಗಳೂರಿನಲ್ಲಿ ಬಿಟ್ಟು ಹೋಗಿದ್ರು. ವೃದ್ಧರಿಬ್ರು ಒಂಟಿಯಾಗಿದ್ದಾರೆ ಅಂತ ತಮ್ಮ ಆಟ ಶುರು ಮಾಡಿದ್ದ ಕೆಲ ರೌಡಿಗಳು ಸಂಘಟನೆಗಳ ಹೆಸರಲ್ಲಿ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅದೆಲ್ಲ ಬೇಕು, ನಮ್ಗೆ ಅದೇ ಬೇಕು. ಅವ್ರು ಲೀಗಲ್ ಥ್ರೂ ಬರ್ತಾರ, ವಿ ಆರ್ ರೆಡಿ ಟು ಫೈಟ್. ಬಟ್ ಈ ಥರ ಮಾಡಿದ್ದಾರೆ ಅಂದರೆ ನಮಗೆ ನ್ಯಾಯ ಬೇಕೇ ಬೇಕು. ಏನು ಇಂಡಿಯಾದಲ್ಲಿ ಇಷ್ಟು ಕೂಡ ನಮಗೆ ನ್ಯಾಯ ಇಲ್ವಾ? ಒಂದು ಲೋಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋಕ್ಕೆ ಆಗಲ್ವಾ? ಅವರು ಬಾಡೆ ಅವ್ರದ್ದೆಲ್ಲ ಏನೇನು ಹೋಗಿದೆ ಎಲ್ಲ ನನ್ನ ಮದುವೆದು ಚಿನ್ನ ಇನ್ನ ಇದು ನನ್ನ ಮಾರ್ಕ್ಸ್ ಕಾರ್ಡ್ ಕೂಡ ಹೋಗಿದೆ. ಬೆಂಗಳೂರಿನ ಹಲವೆಡೆ ಇಂತಹ ಘಟನೆ ಮರುಕಳಿಸುತ್ತಿವೆ. ಕೋರ್ಟ್ನಲ್ಲಿ ಕೇಸ್ ಇಲ್ಲ ಅಂದ್ರೂ ಹೀಗೆ ದೌರ್ಜನ್ಯ ನಡೀತಿದೆ. ಪೊಲೀಸರು ಈ ಬಗ್ಗೆ ಮೌನವಾಗಿರೋದು ದುರಂತ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.